VRD Education Trust, Bharat Institute of Schooling Education. ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ. ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ಪಟ್ಟಣದ ಪುರಸಭೆ ಕಾರ್ಯಾಲಯದ ಸಭಾಂಗಣದಲ್ಲಿ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಡಿ ವೀರೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ಬಿ ದೇವರಮನಿ ಮಾತನಾಡಿ, ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ 27 ವಾರ್ಡ್ಗಳಲ್ಲಿ ಅಗತ್ಯವಿರುವ ಮೂಲ ಸೌಕರ್ಯಗಳನ್ನು ಕಲ್ಪಿಸುವುದಕ್ಕೆ ಪುರಸಭೆ ಸದಸ್ಯರು ಸಲಹೆ ಹಾಗೂ ಮಾಹಿತಿಯನ್ನು ಪಡೆಯುವುದಕ್ಕಾಗಿ ಸಾಮಾನ್ಯ ಸಭೆಯನ್ನು ಕರೆಯಲಾಗಿದ್ದು, ಸದಸ್ಯರು ತಮ್ಮ ವಾರ್ಡ್ಗಳಿಗೆ ಅಗತ್ಯವಿರುವ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಸಭೆಯಲ್ಲಿ ತಿಳಿಸಿದ್ದಲ್ಲಿ ಅನುದಾನ ಲಭ್ಯತೆಯ ಆಧಾರದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಪುರಸಭೆ ವಿರೋಧ ಪಕ್ಷದ ನಾಯಕರಾದ ರಾಜ ಮಹೇಂದ್ರ ನಾಯಕ್ ಮಾತನಾಡಿ, ಪಟ್ಟಣದ ಜನರಿಗೆ ಕುಡಿಯುವ ನೀರು, ಸ್ವಚ್ಛತೆ, ನೈರ್ಮಲ್ಯದಂತ ಕನಿಷ್ಠ ಮೂಲ ಸೌಲಭ್ಯಗಳನ್ನು ನೀಡುವುದರಲ್ಲಿ ಪುರಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ. ಪುರಸಭೆಗೆ ಆದಾಯ ಸಂಗ್ರಹಿಸುವುದರಲ್ಲಿ ಪುರಸಭೆ ಸಿಬ್ಬಂದಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ಪುರಸಭೆಯ 40 ಮಳಿಗೆಗಳನ್ನು ಹರಾಜು ಹಾಕದೆ ಬಿಟ್ಟಿರುವುದರಿಂದ ಪುರಸಭೆಗೆ ಬರುವ ಲಕ್ಷಾಂತರ ಬಾಡಿಗೆ ಹಣ ಬರದೇ ಇರುವುದಕ್ಕೆ ಸಿಬ್ಬಂದಿಗಳೇ ಕಾರಣರಾಗಿದ್ದಾರೆ. ಪಟ್ಟಣದಲ್ಲಿ ಅನಧಿಕೃತವಾಗಿ ಪ್ರತಿದಿನ 100 ಬ್ಯಾನರ್ಗಳನ್ನು ಅಳವಡಿಸಿದರೂ ಕೂಡ ಸಿಬ್ಬಂದಿಗಳು ಶುಲ್ಕವನ್ನು ಸಂಗ್ರಹಿಸುವುದಕ್ಕೆ ಮುಂದಾಗುತ್ತಿಲ್ಲ. ಪಟ್ಟಣದಲ್ಲಿ ಅಳವಡಿಸಲಾದ 17ಕ್ಕೂ ಹೆಚ್ಚು ಹೋರ್ಡಿಂಗ್ಗಳಿಂದಲೂ ಕೂಡ ಆದಾಯ ಬರುತ್ತಿಲ್ಲ. ಕರ ಸಂಗ್ರಹಣೆಯಲ್ಲಿ ನಿರೀಕ್ಷಿತವಾದ ಗುರಿ ತಲುಪುವುದಕ್ಕೆ ಸಾಧ್ಯವಾಗಿಲ್ಲ. ಪಟ್ಟಣದ ರಬ್ಬಣಕಲ್ ಕೆರೆಯಲ್ಲಿ ನೀರು ಸಂಗ್ರಹ ವಿರುದ್ಧ ಕೂಡ ಪಟ್ಟಣದ ಜನರಿಗೆ ಕುಡಿಯುವ ನೀರನ್ನು 5 ದಿನಗಳಿಗೊಮ್ಮೆ ಪೂರೈಕೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ರೋಡ್ ಯಾವ ಸೋನಿಯಾಗಾಂಧಿದು ಯಾವ ಸೋನಿಯಾಗಾಂಧಿಯಲ್ಲೂ ಈಗಾಗಲೇ ಶ್ರೀಪಾಸರ ಹತ್ರ ಸಾಕಷ್ಟು ಅಕ್ಕವರಿಗೂ ಗೊತ್ತು, ಸಾಕಷ್ಟು ಕಿರಿಕಿರಿದೆ. ನೀವು ಕೊಟ್ಟಿದ್ದಲ್ಲಿ 642 ಅಲ್ಲಿರೋದು 1048 ಬಗ್ಗೆ ಆಸ್ಪತ್ರೆಗಳ ಬಗ್ಗೆ ಈಗಾಗಲೇ ಮುಟೇಷನ್ ಬಂದರೆ ರಿಜೆಕ್ಟ್ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ಸಭೆ ಕರೆದು ಮೀಟಿಂಗ್ ಮಾಡಿ ಹಕ್ಕುಪತ್ರ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಎಂಟ್ರಿ ಇದೆ, ಅದು ಲೀಗಲಿ 647 ಅಂತಾರೆ ಸರ್. ಅದರಲ್ಲಿರೋದು 1048. ಈಗಾಗಲೇ ಅವರು ಯಾರು ಈರಣ್ಣ ಇದ್ದು ಮೊದಲಿದ್ದವರು ಯಾರು ಆಸಕ್ತಿ ಅವರು ಅಂದರೆ ಎಷ್ಟು ಆಸ್ಪತ್ರೆಗಳು ಪ್ರಬಂಧಗಳು ಕಳಿಸಿರಿ, ಯಾವ ಏರಿಯಾದ ಕಳಿಸಿರಿ, ಎಷ್ಟು ಸ್ತಂಭಗಳು ಈಗಾಗಲೇ ಆಸ್ಪತ್ರೆ ಕೊಟ್ಟಿರಿ, ಕೊಡಾದ್ದು ಯಾವ ಸರ್ವೆ ನಂಬರನ್ನು ತಿಳಿಸಿ ವಿವರಣೆ ಯಾವ ಇದು, ಆ ಫಲಾನುಭವಿಗಳು ಯಾರ್ಯಾರು ಸರ್ ಅಲ್ಲಿ ಇದ್ದವರು, ನೀವೇನು ಅವರಿಗೆ ಆಸ್ಪತ್ರೆ ಕೊಟ್ಟಿರೋ ಈಗ ಆ ಓಡಿಸ್ ಎಲ್ಲ ಹಾಕಿದ್ರಲ್ಲ ಸಾರ್ವಜನಿಕರು ಬಂಬು ಬಗ್ಸಿ ಮೂಲಕ ಹಾಕ್ತಿದ್ರು ಮೊದಲು. ಈಗ ಈ ರೀತಿಯಾಗಿ ಹಾಕೊಂಡ್ರೆ ಯಾವ ಸಭೆಯಲ್ಲಿ ನಿರ್ಣಯ ಆಗಿತ್ತು, ಯಾವ ಸದಸ್ಯರಿಗೆ ನೀವು ಅನುಮೋದನೆ ಪಡ್ಕೊಂಡಿದ್ದೀರಿ? ಇನ್ನೂ ನೋಡ್ತಾ ಇದ್ರೆ ನಾವು ನೋಡ್ತಾ ಇದೀವಿ, ಬಹಳಷ್ಟು ಓಡಿದೆ. ಯಾವುದೋ ಒಂದು ಸರ್ಕಲ್ ಅಲ್ಲಿ ಇರ್ಬೋದು ಅಥವಾ ಎಲ್ಲೇ ಆಗಿರ್ಬೋದು, ಅದು ಯಾವುದೇ ಅನುಮೋದನೆ ನಾವಂತೂ ಕೊಟ್ಟಿಲ್ಲ, ನಮ್ಗೆ ಮಾಹಿತಿ ಇಲ್ಲ. ಈಗ ನಾವೇ ಅದನ್ನು ಒಂದು ಪೋಸ್ಟರ್ ಹಾಕ್ಬೇಕಾದ್ರೆ ಅದು 100 ಲೆಕ್ಕಕ್ಕೆ ಹಾಕೊಳ್ಬೇಕಾಗ್ತದೆ. ಕೇಳ್ತಾನೆ ಕೆಲವೊಬ್ಬರು 1 ವರ್ಷಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಲ್ಲಿ. ಈಗ ಉದಾಹರಣೆಗೆ ಅಲ್ಲಿ ಯಾವ್ದು IP ಸರ್ಕಲ್ ಹತ್ರ ಇರುವಂತದ್ದು, ಮತ್ತೆ ಆಮೇಲೆ ಬಸವ ಸರ್ಕಲ್ ನಲ್ಲಿ ಈ ಕಡೆ ವಿಡಿಯೋ ಆಫೀಸ್ ಕಡೆಗೆ ಇರುವಂತದ್ದು ನಾವು ನೋಡ್ತಾ ಇದ್ರೆ ಅದು ಯಾವ ರೀತಿಯಲ್ಲಿ ಈಗ ಬೇರೆಯವರು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅವ್ರಿಗೆ ಅವಕಾಶ ಇಲ್ಲ ಹಾಕ್ಬೇಕಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ. ಅದಕ್ಕೆ ಅಂತವನ್ನೆಲ್ಲ ತಡೆಗ ಏನಾದ್ರು ವ್ಯವಸ್ಥೆ ಮಾಡಬೇಕು. ಮತ್ತೆ ಆಮೇಲೆ ಈ ಬಂದೀಸ್ಗಳು ಬಂಬುಗಳಿಂದ ಹಾಕ್ಲಿಕ್ಕೆ ಎಷ್ಟು ನಿಮ್ಮ ಹತ್ರ ಜಮಾ ಆಗಿದೆ ಇನ್ನುವರೆಗೆ? ಇಷ್ಟೆಲ್ಲ ರಾಜಕಾರಣಿಗಳು ಹಾಕ್ತಾರೆ, ಯಾವ್ದು ಶುಭಾಷಿತ ಬ್ಯಾನ್ ಹಾಕ್ತಾರೆ. ನಿಮ್ಮಲ್ಲಿ ಬಂದವರು ಆದಾಯ ಎಷ್ಟಿದೆ ಸ್ವಲ್ಪ ಮಾಹಿತಿ ಕೊಡೋದಕ್ಕೆ ಸರ್. ಆದಾಯನೇ ಬರ್ತಾ ಇಲ್ಲ. ಏನು ಕೊಟ್ಟಾಗ ಏನೇನು ಕ್ರಮ ಕೈಗೊಳ್ಳಬೇಕು ಪೂರ್ಣ ದಾಖಲಾತಿ ಸಲ್ಲಿಸಿದಾಗ ಅವರು ಕೆಲಸಗಳನ್ನು ಮಾಡ್ತಾರೆ.
ಮತ್ತೆ ಹಕ್ಕುಪತ್ರ ವಿತರಣೆ ಮಾಡೋದು ನಾವಲ್ಲ, ಅಂದ್ರೆ ಅವರು ನಮ್ಮ ಓಟದಿಂದ ಅವ್ರಿಗೆ ಫಲಾನುಭವಿಗಳು ಇದು ಮಾಡ್ತಾರೆ, ಹಕ್ಕುಪತ್ರ ವಿತರಣೆ ಮಾಡ್ತಾರೆ. ಅದಕ್ಕೆ ಸಬ್ಜೆಕ್ಟ್ ಇಟ್ಕೊಂಡಿದ್ದೇನು ಅವರು ಜನ ಅಂದಾಡ್ತಾ ಇದ್ದಾರೆ ನಮ್ಮ ಮುನ್ಸಿಪಾಲಿಟಿಗೆ ಯಾವ ಉದ್ದೇಶದಿಂದ ಅಂತ. ಅವ್ರಿಗೆ ಈಗಾಗಲೇ ಹಕ್ಕುಪತ್ರ 165 ಹಕ್ಕುಪತ್ರ ವಿತರಣೆ ಮಾಡ್ಯಾರ ಆ ಜನ ಮೊದಲನೇ ಅವರಿಗೆ. ಅದನ್ನ ಅವರು ನಿರ್ದೇಶನ ಸಭೆ ಬರ್ತಾ ಇದ್ದಾರೆ. ಅವರಿಗೆ ನಾಗರಿಕ ಸೌಲಭ್ಯ ಬೇಕಲ್ಲ ಅವರಿಗೆಲ್ಲ, ಮನೆ ಕಟ್ಕೊಳ್ಳಿಕ್ಕಾಗಲಿ ಯಾವ ಸರ್ಕಾರದಿಂದ ಸೌಲಭ್ಯ ಕೊಡ್ಕೋಬೇಕಾದ್ರೆ ಬೇಕಾಗ್ತದೆ. ಆ ಉದ್ದೇಶದಿಂದ ಅವರು ಅಂದಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇಟ್ಕೊಳ್ಳೋ ಉದ್ದೇಶದಿಂದ ಅವರಿಗೆ ಮ್ಯೂಟೇಷನ್ ಆಗಬೇಕು. ಅದರ ಅವರು ಹಕ್ಕುಪತ್ರ ತಗೊಂಡು ಸರ್ವಿಸ್ ರಿಜಿಸ್ಟ್ರೇಷನ್ ಮಾಡಿ ಸಂಬಂಧಪಟ್ಟ ದಾಖಲೆ ಚೆಕ್ ಪ್ರಕಾರ ನಮ್ಮಲ್ಲಿ ದಾಖಲೆ ಟ್ಯಾಕ್ಸ್ ಆಕಾರನೆ ಮಾಡಿ ಅವರಿಗೆ ಅಪ್ಡೇಟ್ ಮಾಡಿಕೊಡ್ಬೇಕು. ನಮ್ಮ ಅವ್ರಿಗೆ ಹಕ್ಕುಪತ್ರ ಕೊಡೋದ್ರಿಂದ ಅವ್ರಿಗೆ ಅನುಕೂಲ ಆಗಬೇಕು, ಪುರಸಭೆಗೆ ಅನುಕೂಲ ಆಗಬೇಕು, ಸೌಲಭ್ಯ ಸಿಗಬೇಕು. ನಿಯಮಾನುಸಾರ ಚೆಕ್ ಪ್ರಕಾರ ದಾಖಲಾತಿ ತಗೊಂಡು ಟ್ಯಾಕ್ಸ್ ಪುರಸಭೆಯ ಹಿರಿಯ ಸದಸ್ಯರಾದ ಪಟ್ಟಣದಲ್ಲಿರುವ ಕೊಳಚೆ ಪ್ರದೇಶಗಳನ್ನು ಸರಿಯಾಗಿ ಪರಿಶೀಲನೆ ನಡೆಸಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ವರದಿ ನೀಡಿ ಅಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವುದಕ್ಕೆ ಕ್ರಮ ಕೈಗೊಳ್ಳಬೇಕು. ಅನೇಕ ವರ್ಷಗಳಿಂದ ಪುರಸಭೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು ಹಾಗೂ ಪುರಸಭೆ ಸಾಮಾನ್ಯ ಸಭೆಗೆ ಪಟ್ಟಣದ ಸಮಸ್ಯೆಗಳ ನಿವಾರಣೆಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ, ಜೆಸ್ಕಾಂ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಆಹ್ವಾನಿಸಬೇಕು ಎಂದು ಒತ್ತಾಯಿಸಿದರು. ಪಟ್ಟಣದಲ್ಲಿನ ಜುಮ್ಮಲದೊಡ್ಡಿಯಲ್ಲಿ ನಿರ್ಮಿಸಲಾಗಿರುವ ಬೃಹತ್ ನೀರಿನ ಸಂಗ್ರಹಣದಲ್ಲಿ ಜೂಬ್ಲಿ ಟ್ಯಾಂಕ್ ನಿರ್ಮಾಣವಾಗಿ ಅನೇಕ ವರ್ಷಗಳು ಕಳೆದರೂ ಕೂಡ ಟ್ಯಾಂಕ್ ಬಳಕೆಗೆ ಪುರಸಭೆ ಮುಂದಾಗದೇ ಇರುವುದರಿಂದ ಬೆಳಗಿನಪೇಟೆ, ಆದಾಪುರ ಪೇಟೆ, ಜಯನಗರ ಸೇರಿದಂತೆ 6 ವಾರ್ಡ್ಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತಿದೆ. ಕೂಡಲೇ ಟ್ಯಾಂಕ್ನಿಂದ ವಿವಿಧ ವಾರ್ಡ್ಗಳಿಗೆ ಸಂಪರ್ಕ ಪೈಪ್ಲೈನ್ ಅಳವಡಿಸಿ ಕುಡಿಯುವ ನೀರನ್ನು ಪೂರೈಕೆ ಮಾಡುವುದಕ್ಕೆ ಕ್ರಮ ಕೈಗೊಳ್ಳಬೇಕು. ಸಾಮಾನ್ಯ ಸಭೆಯಲ್ಲಿ ಕುಡಿಯುವ ನೀರಿನ ಪ್ರಸ್ತಾವನೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪುರಸಭೆ ಸದಸ್ಯರಾದ ಸಂತೋಷ್ ರಾಣಿ ಮಾತನಾಡಿ, ಗಂಗಾಧರ್ ನಾಯಕ ಕಾಲೋನಿಯಲ್ಲಿನ ಬಾವಿಗೆ ಜಲಾರಿ ಅಳವಡಿಸಬೇಕು, ಕುಡಿಯುವ ನೀರಿನ ನಳಗಳನ್ನು ದುರಸ್ತಿ ಮಾಡಿ ನೀರು ಪೋಲಾಗದಂತೆ ತಡೆಯಬೇಕು ಎಂದು ತಿಳಿಸಿದರು. ಶೇಖ್ ಫಾರಿದ ಉಮ್ರಿ 25ನೇ ವಾರ್ಡಿನ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು. ಈಗ ನಾವು ಇತ್ತೀಚೆಗೆ ಒಂದು ವಾರದಲ್ಲಿ ನಾವು 4 ಹೊಸ ಇಂಜಿನ್ ಪ್ರಸ್ತಾವನೆ ಸಲ್ಲಿಸಿದ್ವಿ. ಯಾವುದಂದರೆ ಹುಸೇನ್ನಗರ್, ಬಾಲನಗರ್ ಮತ್ತು ಬೆಳಗಿನಪೇಟೆ. ಇನ್ನೊಂದು ಸೋನಿಯಾ ಗಾಂಧಿಗೆ ಮತ್ತೊಂದು ಸಲ ಸಲ್ಲಿಸಿದ್ದಾರೆ. ಮೊನ್ನೆ ಫೀಲ್ಡ್ ಆಫೀಸರ್ ನೀವೇನು ಬಂದಿದ್ರಂತೆ ಸ್ಲಮ್ ಏರಿಯಾದಿಂದ ಆಫೀಸರ್ಸ್ ಬಂದಾಗ ನೀವು ಏನು ಮಾಡಿದ್ರಿ ಅದು ನಮಗೆ ಅವರು ಪೂರ್ಣ ದಾಖಲಾತಿ ಸಲ್ಲಿಸ್ಯಾರಂತ ರಿಜೆಕ್ಟ್ ಆಗಿರೋದು. ಹೊಸವಾಗಿ ನಾನು ಕಳಿಸಿದ್ರಿಂದ ಅದನ್ನ ಮತ್ತೊಂದು ಬಂದಿಲ್ಲ, ಹಕ್ಕುಪತ್ರ ಕೊಟ್ಟಿಲ್ಲ, ಅಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ. ರಿಜೆಕ್ಟ್ ಅಂದ್ರೆ ಏನ್ ಸರ್? ರಿಜೆಕ್ಟ್ ಮಾಡಿದ ವರದಿ ಯಾರ ಅಧಿಕಾರಿಗಳು ಸ್ವಲ್ಪ ತೋರಿಸ್ರ, ಯಾರ ಗೊಂದಲಕ್ಕೆ ಹೇಳಿ ಮಾಡ್ಕೊಂಡ್ರೆ ಈ ವಿಷಯ ನಮ್ಮ ಮಿತ್ರ ಪತ್ರಕರ್ತರು ಬರೆದು ಬಿಟ್ರೆ ಆ ಜನ ಹೆಚ್ಚು ನಮ್ಮ ಹತ್ರ ಬರ್ತಾರೆ. ರಿಜೆಕ್ಟ್ ಮಾಡಿದ್ದಾರೆ ಕಾಲೋನಿ ಅಲ್ಲಿಗೆ ಕನೆಕ್ಷನ್ ಆಗಲಿಲ್ಲ ಶೌಚಾಲಯಕ್ಕೆ. ಎಜುಕೇಷನ್ ಫೆಸ್ಟ್ ಈ ಒಂದು ಫೆಸ್ಟ್ ಅವರು ನಮ್ಮ ವಾರ್ಡ್ ನಂಬರ್ 7ರಲ್ಲಿ ಸರ್ವೋದಯ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ. ಅವರು ಆ ಒಂದು ಇರೋಂಥ ಏರಿಯಾದಲ್ಲಿ ಫ್ರೆಂಡ್ಸ್ ಕಾಲೋನಿ ಅಂತೇಳಿ ಒಂದು ನೇಮ್ ಅಂತೇಳಿ ಒಂದು ಹೆಸರು ಕೊಡ್ಬೇಕು ಅಂತೇಳಿ ಮನವಿ ಪತ್ರ ಕೊಟ್ಟಿದ್ರು. ಅದಕ್ಕೆ ಅನುಮೋದನೆ ನೀಡಬೇಕಂತ ತಮ್ಮ ಅಮ್ಜದ್ ಖಾನ್, ಬಾಷಾ ಸಾಬ್, ಶರಣಪ್ಪ ಮೇಧ, ಖುರೇಶಿ, ರೇವಣ ಸಿದ್ದಯ್ಯ ಸ್ವಾಮಿ, ಸುಖಮುನಿ, ಬಸವರಾಜ್ ಭಜಂತ್ರಿ ಸೇರಿದಂತೆ ವಿವಿಧ ವಾರ್ಡ್ಗಳ ಸದಸ್ಯರು ಅಕ್ಟೋಬರ್ 24ರಿಂದ ನವೆಂಬರ್ 24ರವರೆಗಿನ ಜಮಾ ಖರ್ಚುಗಳಿಗೆ ಮಂಜೂರಾತಿ ನೀಡುವ ಕುರಿತು ಸೇರಿದಂತೆ 9 ವಿಷಯಗಳ ವಿವಿಧ ಕಾಮಗಾರಿಗಳ ಬಗ್ಗೆ ಚರ್ಚಿಸಿದರು. ಸಭೆಯಲ್ಲಿ ಪುರಸಭೆ ಸದಸ್ಯರಾದ ಮೀನಾಕ್ಷಿ ರಾಮಕೃಷ್ಣ ಹಾಗೂ ಪುರಸಭೆ ವ್ಯವಸ್ಥಾಪಕರಾದ ಕೆ ನರಸಿಂಹ ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಭಾಗವಹಿಸಿದ್ದರು.